ಈಗ ಹುಲಿ ಬಂದು ದಾಳಿ ಮಾಡುತ್ತೆ ಅನ್ನೋ ಭಯದಿಂದಾಗಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಈಗ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ರೈತರ ಜಮೀನುಗಳಲ್ಲಿ. ಉಳುಮೆ ಮಾಡಲು, ಫಸಲು ಕೊಯ್ಲು ಮಾಡಲು, ಜಮೀನುಗಳಲ್ಲಿ ಕೆಲಸ ಮಾಡಲು ರೈತರಿಗೆ ಅರಣ್ಯ ಇಲಾಖೆಯಿಂದ ಈಗ ಸೆಕ್ಯೂರಿಟಿ. ಒಂದು ಪೊಲೀಸ್ ಠಾಣೆ ಓಪನ್ ಮಾಡಿಬಿಡಿ, ಬೆಸ್ಟ್ ಅದು. ಕೆಲವು ಕಡೆಗಳಲ್ಲೆಲ್ಲ ಈಗ ಫಾರೆಸ್ಟ್ ಪೋಸ್ಟ್ಗಳಿರ್ತಾವೆ, ಚೆಕ್ ಪೋಸ್ಟ್ಗಳು ಅಂಥೇಳಿ. ಹಾಗೆ ಇನ್ಮೇಲೆ ಮಾಡಿಬಿಡಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು. ಪಾಪ ಮೊದಲೇ ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಆ ಇರೋ ಸಿಬ್ಬಂದಿಗಳಿಗೆ ಸಂಬಳ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆಮೇಲೆ ಸಂಬಳ ಅಂತೂ ಇರೋರಿಗಂತೂ ಕಡಿಮೆ ಇದೆ. ಪಾಪ ಈಗ ಇವ್ರಿಗೆ ಸೆಕ್ಯೂರಿಟಿ ಬೇರೆ ಕೆಲಸ ಈಗ. ಅಯ್ಯೋ ಪಾಪ. ಚಾಮರಾಜನಗರ ತಾಲೂಕು ಕಲ್ಪೂರು ಸುತ್ತಮುತ್ತ ಭಾರೀ ಗಾತ್ರದ ಹುಲಿ ಕಾಣಿಸ್ಕೊಂಡಿದೆ. ಈಗಾಗಲೇ 2 ಹಸುಗಳನ್ನು ಬಲಿ ಪಡೆದಿದೆ ಅಂತೆ ಹುಲಿ. ಜಮೀನುಗಳಿಗೆ ಹೋಗೋಕ್ಕೂ ಕೂಡ ರೈತರು, ಕೃಷಿ ಕಾರ್ಮಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಈಗ ಉಳುಮೆ ಮಾಡೋಕ್ಕೆ, ಬೆಳೆ ಕೊಯ್ಲು ಮಾಡೋಕ್ಕೆ ರೈತರಿಗೆ ಅರಣ್ಯ ಸಿಬ್ಬಂದಿ ಕಾವಲು ಕಾಯ್ತಾ ಇದ್ದಾರೆ ಪಾಪ. ಹುಲಿಗಳ ನಾಡು ಖ್ಯಾತಿಯ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇದೀಗ ಹುಲಿ ಹತ್ಯೆ ಹಾಗೂ ಹುಲಿ ದಾಳಿ ಅಂತ ಪ್ರಕರಣಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದೀಗ ಹುಲಿ ಒಂದು ಜಮೀನುಗಳಿಗೆ ಬರ್ತಕ್ಕಂಥದ್ದು ಮತ್ತು ಕಾಡನ್ನು ಬಿಟ್ಟು ಹೊರ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ನಾನು ಚಾಮರಾಜನಗರ ತಾಲೂಕಿನ ದೇಶಿಗೌಡಪುರ ಹಾಗೂ ಕಲ್ಪುರ ಗ್ರಾಮದಲ್ಲಿದ್ದೀನಿ. ಈ ಒಂದು ಜಮೀನುಗಳಲ್ಲಿ ಇದೀಗ ಹುಲಿಯ ಸಂಚಾರ ಕಂಡು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಮತ್ತು ಹುಲಿ ದಾಳಿಗೆ 2 ಹಸುಗಳು ಕೂಡ ಬಲಿಯಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ಜಮೀನುಗಳಿಗೂ ಕೂಡ ರೈತರು ಬರಲಿಕ್ಕೆ ಒಂದು ಭಯವನ್ನು ಪಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಈಗಾಗಲೇ ಕೂಂಬಿಂಗ್ ಕೆಲಸವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಜೊತೆಗೆ ರೈತರಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಡಲಿಕ್ಕೆ ಅರಣ್ಯ ಇಲಾಖೆ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ರೈತರು ಕೂಡ ಒಂದು ಹೊಲಗಳಲ್ಲಿ ಒಂದು ಕಳೆ ಕೀಳ್ತಕ್ಕಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಮತ್ತು ಅವರಿಗೆ ಒಂದು ಸೆಕ್ಯೂರಿಟಿಯನ್ನು ಒದಗಿಸ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಒಂದು ಅರಣ್ಯ ಸಿಬ್ಬಂದಿಗಳನ್ನು ಕೂಡ ಈ ಒಂದು ಸ್ಥಳದಲ್ಲಿ ನೇಮಕವನ್ನು ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಇದೀಗ ಗಡಿ ಜಿಲ್ಲೆ ಚಾಮರಾಜನಗರದ ಹಲವು ಕಡೆ ನಿರ್ಮಾಣವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಯಾಕೆಂದರೆ ಈ ಒಂದು ಕಾಡನ್ನು ಬಿಟ್ಟು ಇದೀಗ ನಾಡಿಗೆ ಹುಲಿಗಳು ಕೂಡ ಲಗ್ಗೆ ಇಡ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಮತ್ತು ಹುಲಿ ಸಂಚಾರ ಕೂಡ ವ್ಯಾಪಕವಾಗಿ ಕಂಡು ಬರ್ತಿದೆ. ಆ ಹಿನ್ನೆಲೆಯಲ್ಲೇ ಈ ಒಂದು ಟೈಟ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಮತ್ತು ಈಗಾಗಲೇ ನೀವು ಎಚ್.ಡಿ. ಕೋಟೆ ತಾಲೂಕಿನಲ್ಲೂ ಕೂಡ ಹುಲಿ ದಾಳಿಯಂಥ ಪ್ರಕರಣಗಳಿಗೆ ಸಾಕಷ್ಟು ಬಲಿಯಾಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಈ ಒಂದು ಜಮೀನಿನ ಮಾಲೀಕರನ್ನು ಮುಟ್ಟಿರ್ತಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಜಮೀನಿನಲ್ಲಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದಾರೆ. ಏನಕ್ಕೆ ಸರ್ ಈ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು? ಬಾಳೆ ಕಳೆ ಕೀಳೋದಕ್ಕೆ ಇದ್ದದಕ್ಕೆಲ್ಲ ಸೆಕ್ಯೂರಿಟಿ ಮಾಡಿದ್ದಾರೆ. ಈ ಸೆಕ್ಯೂರಿಟಿ ಆಳುಗಳೆಲ್ಲ ಹೋದ್ಮೇಲೆ ಸೆಕ್ಯೂರಿಟಿ ಅವರು ಹೊರಟೋಗ್ತಾ ಇದ್ದಾರೆ.